ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನರ್ಸ್ ಅಲ್ದೇ ಇದ್ದವಳು ಯಾಕೆ ನರ್ಸ್ ಆಗಿ ಬಂದ್ಲು ಅಂತ ನೀನ್ ಇತಿಹಾಸ ಆಗದಿದ್ರೆ ನೀನೇ ಅನುಷ್ಕಾ ಸತ್ತಿಲ್ಲ ದೆವ್ವದ ತರ ಬದುಕಿದೀಯ ಅಂತ ಗೊತ್ತಾಗ್ತಿತ್ತು. ಆಮೇಲೆ ನೀನು ನಿನ್ ತಂಗಿ ತರನೇ ಪರ್ಮನೆಂಟ್ ಆಗಿ ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ನನ್ನ ಶತ್ರುನ ಹೈಲೈಟ್ ಮಾಡ್ತಾನೆ ಇದೆಯಲ್ಲ. ಯಾವ ಪಾರ್ಟಿನೋ ನೀನು? ಅಲ್ಲ ಅದು ಏನದು ನಜ್ಜಿ? ಸದ್ಯ ಕಾಲ್ ಕಟ್ಟಾಯ್ತು. ಒಳ್ಳೆ ಲೂಸ್ ಸವಾಸ ಆಯ್ತಲ್ಲ. ಅಲ್ಲ ಮಾವ ನಮ್ಮ ಮರ್ಯಾದೆನೇ ಇಲ್ಲ. ನನ್ನನ್ನೇ ಲೇ ಅಂತಾಳೆ, ನಿನ್ನ ಅಜ್ಜಿ ಅಂತ ಬೇರೆ ಬೈತಾಳೆ. ಒಳ್ಳೆ ಸೈಕೋ. ಈ ರಾಣ ಅಂದ್ರೆ ಯಾರು? ಅಲ್ಲಿಗೆ ಇವರಿಬ್ರು ನನ್ನ ಫೋನ್ನಲ್ಲಿ ಮಾತಾಡೋದೆಲ್ಲ ಕೇಳಿಸ್ಕೊಂಡಿದ್ದಾರೆ. ಏನು ಹೇಳಿ, ಹೇಗೆ ಮ್ಯಾನೇಜ್ ಮಾಡೋದು? ನಿಮ್ಮನ್ನೇ ಕೇಳ್ತಿರೋದು. ಫೋನ್ನಲ್ಲಿ ಯಾರಿಗೋ ಲೇ ರಾಣ ಅಂತಿದ್ರಲ್ಲ, ಯಾರು ಅಂತ? ಮೇಡಮ್ ಅದು ರಾಣ ಅಲ್ಲ, ರಾಣಿ ಅಂತ ಮೇಡಮ್. ನನ್ನ ರೂಮ್ಮೇಟು. 3 ಜನ ಜೊತೆಗಿರ್ತಾ ಇದ್ದೀವಿ. ಅಂದರೆ ಒಂದೇ ರೂಮಲ್ಲಿ 3 ಜನ ಶೇರ್ ಮಾಡ್ಕೊಂಡಿದ್ದೀವಿ. ಕೆಲವು ಸಲ ಜಗಳ ಮನಸ್ತಾಪಗಳು ರೂಮ್ಮೇಟ್ಸ್ ಮಧ್ಯೆ ಕಾಮನ್ ಅಲ್ವಾ ಮೇಡಮ್? ಅವಳು ಈ ಕಡೆನೂ ವಾಳ್ತಾಳೆ, ಆ ಕಡೆನೂ ವಾಳ್ತಾಳೆ. ಅದಕ್ಕೆ ಲೇ ರಾಣಿ ನೀನು ಯಾವ ಪಾರ್ಟಿ ಅಂತ ಕೇಳ್ತಿದ್ದೆ ಮೇಡಮ್ ಅಷ್ಟೇ. ಸ್ವಲ್ಪ ನಿಮ್ಮ ಫೋನ್ ನೋಡ್ಬೋದಾ? ಸ್ವಲ್ಪ ನಿಮ್ಮ ಫೋನ್ ಕೊಡಿ. ಲೇ ಅಖಿಲ, ಈ ಮನೆಗೆ ನಿಮ್ಮ ಲೈಫ್ಗೆ ನಂದು ಎಂಟ್ರಿ ಕಣೆ. ನಿನ್ನೆರಳು ಯೋಚನೆ ಮಾಡೋ ರೀತಿನೂ ನನಗೆ ಗೊತ್ತು. ಎಲ್ಲ ರೀತಿಲೂ ಆಗಲೇ ಪ್ರಿಪೇರ್ ಆಗಿ ಬಂದಿದ್ದೀನಿ. ಸರಿ ಮೇಡಮ್, ಬರ್ತೀನಿ. ಅಖಿಲ, ರಾಣ ಅಂತ ಕೇಳಿದ ತಕ್ಷಣ ಅರುಂಧತಿ ಅಣ್ಣ ಅನ್ಕೊಂಡ್ಯಾ? ಅರುಂಧತಿ ಸತ್ತೋಗಿದ್ದಾಳೆ. ರಾಣ ಇನ್ನೂ ಬದುಕಿದ್ದಾನೆ. ಅವನು ಬದುಕಿದ್ದಾನೆ ಅನ್ನೋ ಒಂದು ವಿಷಯನೇ ಇವತ್ತು ನಮ್ಮ ಮನೆಗೆ ಕೇರ್ ಟೇಕರ್ ಆಗಿ ಬಂದಿರೋಳನ್ನ ಕೂಡ ಅನುಮಾನದ ದೃಷ್ಟಿಯಿಂದ ನೋಡೋ ಪರಿಸ್ಥಿತಿ ನಮಗೆ ಬಂದ್ಬಿಟ್ಟಿದೆ. ಈ ಆತಂಕಕ್ಕೆ ಅರ್ಥ ಇಲ್ಲ ಅನ್ಕೋತೀನಿ ಅಖಿಲ. ಅರುಂಧತಿನೇ ಸತ್ತೋಗಿದ್ದಾಳೆ, ಇನ್ನು ಅವಳ ಅಣ್ಣ ನಮ್ಮ ಹಿಂದೆ ಯಾಕೆ ಬೀಳ್ತಾನೆ? ಅವನಿಗೂ ಹೆಂಡತಿ ಮಕ್ಕಳು ಸಂಸಾರ ಅಂತ ಇರುತ್ತಲ್ಲ. ತಂಗಿಗೆ ಸಪೋರ್ಟ್ ಅಂತ ಇಷ್ಟು ದಿನ ಸಾಥ್ ಕೊಟ್ಟ. ಈಗ ಅವಳೇ ಸತ್ತ ಮೇಲೆ ಅವನು ಊರು ಬಿಟ್ಟು ಹೋಗಿರ್ತಾನೆ. ಅದು ಹೇಗೆ ನಂಬೋದು? ರಾಣ ಇದೇ ಊರಲ್ಲಿ ಇದ್ದಿದ್ರೆ ನಮ್ಮನೇಲಿ ಬೇರೆ ಏನಾದರೂ ಹೊಸ ಬೆಳವಣಿಗೆ ಆಗಬೇಕಾಗಿತ್ತಲ್ಲ. ಆದರೂ ಅನಗತ್ಯ ಯೋಚನೆ ಬೇಡ ಅಖಿಲ, ಅವನು ಕಾಯ್ತಿರ್ತಾನೆ. ಬಾ. ಡ್ರೈವರ್ ತಾನೇ? ಹೌದು.
ಆ ಡ್ರೈವರು ನಿಮಗೆ ತುಂಬ ಪರಿಚಯದೋನಾ? ಯಾಕೆ ಕೇಳಿದೆ ಅಂದರೆ, ನೀವು ತೀರಾ ಅಪರಿಚಿತರನ್ನ ಯಾವತ್ತೂ ಅವರು ಇವರು ಅಂತಲೇ ಮಾತಾಡಿಸ್ತೀರಿ, ಏಕವಚನದಲ್ಲಿ ಮಾತಾಡ್ಸಲ್ಲ. ಈಗ ಅವನು ಅಂತ ಹೇಳ್ತಿದ್ದೀರಲ್ಲ, ಅದಕ್ಕೆ ತುಂಬ ಪರಿಚಯದೋನಾ ಅಂತ ಕೇಳ್ತಿದ್ದೀನಿ. ಹೌದು ಅಖಿಲ, ತುಂಬ ಹತ್ತಿರದ ಪರಿಚಯ. ಓಕೆ, ಹೋಗೋಣ. ಹಾಂ, ನಾನು ಥಿಂಗ್ಸ್ ಎಲ್ಲ ತೊಗೊಂಡು ಬರ್ತೀನಿ. ಸರಿ. ಹೊರಡೋಣ ಡ್ರೈವರ್. ಹನುಮಂತುಗೆ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಅಖಿಲ, ಆ ಹನುಮಂತು ಕಳಿಸಿರೋ ಡ್ರೈವರ್ ಇವನೇ. ಅಪ್ಪ, ಅತ್ಯಮ್ಮ ಯಜಮಾನ್ರನ್ನ ಡ್ರೈವರಾಗಿ ಹೋಗೋದಕ್ಕೆ ಒಪ್ಕೋತಾರ? ಅದೇ ನನಗೂ ಗೊತ್ತಾಗ್ತಿಲ್ಲಮ್ಮ. ರಘು, ಬೇರೆ ಕಾರಲ್ಲಿ ಹೋಗೋಣ. ಅಖಿಲ, ಬೇರೆ ಯಾವುದೇ ಗಾಡೀಲಿ ಹೋದರೂ ಇವತ್ತು ಬೇರೆ ಯಾರೂ ಡ್ರೈವರ್ ಇಲ್ಲ. ಎಲ್ಲರೂ ಬೇರೆ ಬೇರೆ ಅಸೈನ್ಮೆಂಟ್ಸಲ್ಲಿ ಬಿಸಿ ಇದ್ದಾರೆ. ಅಲ್ಲ ಅಖಿಲ, ಹಿಂದೆ ಒಂದ್ಸಲ ಹನುಮಂತುಗೆ ಹೇಳಿದ್ದೆ ಅಂತೆ, ನೀನು ಡ್ರೈವಿಂಗ್ ಬಿಟ್ಟರೆ ನನಗೆ ನನ್ನ ಗಂಡ ಮಕ್ಕಳು ಡ್ರೈವಿಂಗ್ ಅಷ್ಟೇ ಕಂಫರ್ಟಬಲ್ ಅನಿಸೋದು ಅಂತ. ಹನುಮಂತುಗೆ ಹುಷಾರಿಲ್ಲ, ಪ್ರೀತು ಊರಲ್ಲಿಲ್ಲ, ನಾನು ಡ್ರೈವ್ ಮಾಡಬಾರ್ದು ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಈಗ ಕಣ್ಮುಂದೆ ಇರೋ ಮಗನೇ ಹನುಮಂತಗೆ ಬದಲು ಬಂದಿರೋದು. ನಾಳೆ ಕಳಿಸ್ಕೊಡ್ತೀನಿ, ಇಡೆ ಮಾತಾಡ್ತಾ ಇರ್ತಾಳೆ ಕಯ 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 ಅಂತ. ಡ್ರೈವರ್ ಕಾಸ್ಟ್ಯೂಮಲ್ಲಿ ಆದಿತ್ಯನಾ? ನನ್ ಗಂಡ ಮೋಹನ್ ಇದಾರಲ್ಲ, ಅವರು ಸೂಪರ್ ಆಗಿ ಡ್ರೈವ್ ಮಾಡ್ತಾರೆ. ಅಕ್ಕ ಅವ್ರಿಗೂ ಮಗನ್ ಸ್ಥಾನನೇ ಕೊಟ್ಟಿದ್ದಾರೆ. ಅಕ್ಕ, ಅವ್ರು ಡ್ರೈವ್ ಮಾಡಿದ್ರೆ ಪರವಾಗಿಲ್ವಾ ಅಕ್ಕ? ಅಲ್ಲ ಭಾವ, ಆದಿತ್ಯ ಈ ಮನೆ ಹಿರಿ ಮಗ, ಮಗ ಡ್ರೈವರ್ ಆಗೋದು ಅಂದ್ರೆ. ನಿನ್ನ ಕಾಳಜಿಗೆ ತುಂಬ ಥ್ಯಾಂಕ್ಸ್. ಆದರೆ ಈ ವಿಷಯದಲ್ಲಿ ನಿನ್ನ ಸಜೆಷನ್ ಬೇಕಾಗಿಲ್ಲ. ಬಾ ಈ ಕಡೆ, ಬಾ ಈ ಕಡೆಗೆ ಅಂದೆ. ಅಖಿಲ, ಬಾ ಕೂತ್ಕೋ. ಆದಿತ್ಯ ಡ್ರೈವರಾ? ಹೊಡೆದನ? ಆದಿತ್ಯ, ಇನ್ನವಳು ಮಗ
ಡ್ರೈವರ್. ನಾನಿವತ್ತು ಮೇಡಮ್ ಕಾರಿಗೆ ಡ್ರೈವರಾಗಿ ಬಂದಿರೋದು ಸರ್. ಹೊರಡ್ಬೋದಾ ಮೇಡಮ್? ಹೊರಡಪ್ಪ. ಮೊದಲು ದೇವಸ್ಥಾನಕ್ಕೆ ಹೋಗಬೇಕು. ಹಾಗೆ ದಾರಿಲಿ ಒಂದು ಕಡೆ ನಿಲ್ಲಿಸು, ಪೂಜೆ ಸಾಮಾನು ತಗೋಬೇಕು. ಸರಿ ಸರ್. ರಾತ್ರಿವರೆಗೂ ಆ ಡ್ರೈವರ್ ಹನುಮಂತು ನಮ್ಮ ಅರಸನಕೋಟೆ ಅಂಗಳದಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ದ. ನಮ್ಮ ಭಾವನ ಜೊತೆ ರಾತ್ರಿ ಏನೋ ಮೀಟಿಂಗ್ ನಡೆಸಿದ್ದ. ಬೆಳಗಾಗೋಷ್ಟರಲ್ಲಿ ಹನುಮಂತುಗೆ ಹುಷಾರಿಲ್ವಂತೆ. ಅವನ ಜಾಗಕ್ಕೆ ಆದಿತ್ಯ ಡ್ರೈವರ್ ಆಗಿ ಬಂದಂತೆ. ಆ ಡ್ರೈವರ್ ಹನುಮಂತು ಈ ನಮ್ಮ ಭಾವ ಸೇರಿಕೊಂಡು ಅಮ್ಮ ಮಗನ್ನ ಒಂದು ಮಾಡೋಕ್ಕೆ ಏನೋ ನಾಟಕ ಆಡ್ತಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಯಾವುದಕ್ಕೂ ಇವರಿಬ್ಬರ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ಈಗ ದಾಮಿನಿ ಹೇಳಿದ್ದೆ ನಿಜ ಆಗಿದ್ರೆ ಅದಕ್ಕೆ ನಾನು ಅವಕಾಶ ಕೊಡಬಾರ್ದು. ಆದಿತ್ಯ ಅಖಿಲ ಅಮ್ಮ ಮಗ ಯಾವತ್ತೂ ಒಂದಾಗಿ ಕೂಡ್ದು ಒಂದೇ ಕಾರಲ್ಲಿ ಡ್ರೈವರ್ ಓನರ್ ಆಗಿ ಟ್ರಾವೆಲ್ ಮಾಡ್ಬೋದು. ಬಟ್ ಒಂದೇ ಮನೇಲಿ ಒಟ್ಟಿಗೆ ಅಮ್ಮ ಮಗನ ಥರ ಬದುಕೋಕೆ ನಾನಂತೂ ಬಿಡಲ್ಲ. ಇಲ್ಲಿಗೆ ನನ್ನ ಹನುಮಂತು ಪ್ರಯತ್ನ ಮುಗೀತು. ಇನ್ನೇನೇ ಇದ್ರೂ ಆ ಭಗವಂತನ ಕೈಲಿದೆ. ಅಯ್ಯೋ, ಪೂಜಾ ಸಾಮಗ್ರಿನ ಕಾರಲ್ಲಿ ಮರೆತು ಬಂದ್ಬಿಟ್ಟೆ. ಡ್ರೈವರ್ಗೆ ಮಗನ್ನ ಡ್ರೈವರಾಗಿ ನೋಡೋದಕ್ಕೆ ಕಷ್ಟ ಆಗ್ತಿದೆ ಅಖಿಲ. ಆದಿತ್ಯನೇ ನನ್ನ ಹತ್ರ ಬಂದು ಅಮ್ಮನಿಗೆ ಡ್ರೈವರಾಗಿ ನಾನು ಬರ್ತೀನಿ ಅಂದಾಗ ನನಗೂ ಒಪ್ಪಿಗೆ ಆಗಲಿಲ್ಲ. ಆಮೇಲೆ ಬೇರೆ ಯಾರಾದರೂ ಡ್ರೈವರ್ ವ್ಯವಸ್ಥೆ ಮಾಡೋಣ ಅಂತ ನನ್ನ ಮನಸ್ಸಿಗೆ ಅನಿಸ್ತು. ಆದರೆ ಈ ಕೆಲಸದಿಂದ ನಮ್ಮ ಆದಿತ್ಯನಿಗೂ ಏನಾದರೂ ವ್ಯವಸ್ಥೆ ಆಗುತ್ತೆ ಅನ್ನೋದಾದರೆ ನಾನು ಯಾಕೆ ತಡಿಬೇಕು ಅಂತ ಸುಮ್ಮನೆ ಆಗ್ಬಿಟ್ಟೆ. ಪಾಪ ಆದಿತ್ಯ ಗ್ರೂಪ್ನಲ್ಲಿ ಇರೋ ಎಲ್ಲ ಕಂಪನೀಸ್ ಜವಾಬ್ದಾರಿ ಅವನು ಒಬ್ಬನೇ ನೀರು ಕುಡಿದಷ್ಟು ಸುಲಭವಾಗಿ ನಿಭಾಯಿಸ್ತಿದ್ದ. ಆದರೆ ಈಗ ಓದ್ ಮುಗಿಸಿ ಈಗಷ್ಟೇ ಜಾಬ್ ಮಾರ್ಕೆಟ್ ಬಂದಿರೋ ಒಂಥರ ಅವನ ಬಯೋಡೇಟಾ ಹಿಡ್ಕೊಂಡು ಕೆಲಸ ಹುಡ್ಕೊಂಡು ಕಂಪ್ನಿಗಳ ಮೆಟ್ಲು ಹತ್ತಿ ಇಳಿತಾ ಇದ್ದಾನೆ.
ಅವನಿಗೆ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಇದ್ದರೂ ಅರಸನಕೋಟೆ ಕುಡಿ ಅನ್ನೋ ಕಾರಣಕ್ಕೆ ಅವನ ಕೆಲಸ ಸಿಗ್ತಾ ಇಲ್ಲ. ನಾನು ಹೇಳಿ ಕೊಡ್ಸೋಣ ಅಂದರೆ ಅದಕ್ಕೆ ಅವನು ಒಪ್ತಾ ಇಲ್ಲ. ಅಖಿಲ, ಮಜಾ ಏನು ಗೊತ್ತಾ, ಇಬ್ರು ಜಗಳ ಮೂರನೇ ಒಂದು ಲಾಭ ಅಂತಾರಲ್ಲ, ಹಾಗೆ ಅಮ್ಮ ಮಗನ ಜಗಳದ ಲಾಭ ಪಡ್ಕೊಳ್ಳೋಕ್ಕೆ ರೈವಲ್ ಕಂಪ್ನೀಸ್ ಅವರು ಅವನಿಗೆ ಜಾಬ್ ಆಫರ್ ಕೊಟ್ಟರು. ಬಟ್ ಅವನು ಹೋಗ್ಲಿಲ್ಲ. ಅಮ್ಮ ಕಟ್ ಬೆಳೆಸಿರೋ ಕಂಪ್ನಿಗಳನ್ನ ಬಿಟ್ಕೊಡದೆ ಇರೋ ಮಗ ಅವನು. ಹಾಗಂತ ಹನುಮಂತು ದುಡಿಮೆಯಲ್ಲಿ ಎಷ್ಟು ದಿನ ಅಂತ ಬದುಕಕ್ಕಾಗತ್ತೆ? ಅದಕ್ಕೆ ಹನುಮಂತು ಗುಣ ಆಗೋವರೆಗೂ ನಾನು ಡ್ರೈವರಾಗಿ ಬರ್ತೀನಿ ಅಂತ ಕೆಲ್ಸಕ್ಕೆ ಬಂದ. ಆದರೂ ಹನುಮಂತು ಗುಣ ಆದಮೇಲೆ ನಮ್ಮ ಆದಿತ್ಯ ಮತ್ತೆ ನಿರುದ್ಯೋಗಿ ಅಲ್ವಾ? ನಿನಗೆ ಒಪ್ಪಿಗೆ ಅನ್ನೋದಾದ್ರೆ ನಮ್ಮದೇ ಯಾವುದೋ ಒಂದು ಕಂಪನಿಯಲ್ಲಿ ಏನೋ ಒಂದು ಕೆಲಸ ಕೊಡು, ಮಾಡ್ಕೊಂಡು ಹೋಗ್ತಾನೆ. ರಘು, ಯಾಕೆ ನನ್ನನ್ನ ಪದೇ ಪದೇ ನೀವು ಅಕ್ಕ ಅಕ್ಕ ಜನನಿ, ಬಾ ಒಳಗೆ. ಏನಾಯ್ತು? ಆದಿಭಾವ ಇವತ್ತು ಅತ್ತೆ ಕಾರಿಗೆ ಡ್ರೈವರ್ ಆಗಿ ಹೋದ್ರಂತೆ. ಯಾಕೆ? ಈ ಹಿಂದೆ ಸಿಇಒ ಆಗಿದ್ದ ಕಂಪನಿಗೆ ಇವತ್ತು ಭಾವ ಡ್ರೈವರ್ ಆಗಿ ಹೋದ್ರೆ ಅವ್ರ ಮರ್ಯಾದೆ ಏನಾಗ್ಬೇಡ ಅಂತ ಯೋಚನೆ ಮಾಡಿಲ್ವಾ ನೀವು? ಅಷ್ಟಕ್ಕೂ ಭಾವಂಗೆ ಬೇರೆ ಯಾವ ಕೆಲ್ಸನೂ ಸಿಗಲ್ಲ ಅಂತ ಅದು ಹೇಗ್ ಡಿಸೈಡ್ ಮಾಡ್ಬಿಟ್ರಿ? ಅವ್ರನ್ನ ಡ್ರೈವರ್ ಆಗಿ ಹೇಗ್ ಕಳ್ಸಿದ್ರಿ ಅಕ್ಕ? ನನಗ್ ಮೊದ್ಲೇ ವಿಷಯ ಗೊತ್ತಾಗಿದ್ರೆ ಭಾವನ್ನ ಡ್ರೈವರ್ ಆಗಿ ಹೋಗೋದಕ್ಕೆ ಬಿಡ್ತಾನೆ ಇರ್ಲಿಲ್ಲ. ಅತ್ತೆ ಆಫೀಸಿಗೆ ಹೋಗ್ಬೇಕಾದ್ರೆ ನನ್ನ ರೂಮಲ್ಲಿದ್ದೆ. ಚಿಕ್ಕತ್ತೆ ಮೂಲಕ ಈ ವಿಷಯ ಗೊತ್ತಾಯ್ತು. ತಕ್ಷಣ ಅಳು ಬಂದ್ಬಿಡ್ತು, ನಿಮ್ಮಲ್ಲಿ ಕೋಪ ಬಂತು. ಯಾಕಕ್ಕ ಹೀಗ್ ಮಾಡಿದ್ರಿ? ಜನನಿ, ಅಪ್ಪ ಅಪ್ಪ ಏನಿದು? ಅಕ್ಕ ಏನಾಗಿದೆ? ಅಪ್ಪಂಗೆ ಏನಾಯ್ತಪ್ಪ? ನೆನ್ನೆ ರಾತ್ರಿ ಅಪ್ಪ ಅರಸನಕೋಟೆಯಿಂದ ಬರೋವಾಗ ಬಿದ್ದು ಕೈ ಮುರಿದಿದೆ. ಅದಕ್ಕೆ ಅಪ್ಪನ ಬದಲು ಯಜಮಾನ್ರ ಡ್ರೈವರ್ ಆಗಿ ಹೋಗಿದ್ದು. ಭಾವ ಡ್ರೈವರ್ ಆಗಿ ಹೋದ್ರು ಅಂತ ಮಾತ್ರ ಚಿಕ್ಕತ್ತೆ ಹೇಳಿದ್ರು. ಈ ವಿಷಯ ಹೇಳಲೇ ಇಲ್ವಲ್ಲ ಅಪ್ಪ? ನೀವಾದ್ರೂ ನನಗೆ ಯಾಕೆ ಹೇಳಿಲ್ಲ? ಅಲ್ಲಮ್ಮ, ಅದು ಬಸ್ರಿ ಹೆಂಗ್ಸಲ್ವಾ, ಇನ್ನು ಈ ವಿಷಯ ಹೇಳಿ ಯಾಕೆ ಗಾಬರಿ ಮಾಡೋದು ಅಂತ ಅಮ್ಮ. ನಾನ್ ಮಾತ್ರ ಬಸ್ರಿ ಹೆಂಗ್ಸ, ಅಕ್ಕ ಬಸ್ರಿ ಹೆಂಗ್ಸಲ್ವಾ? ಅವ್ರಿಗೆ ಮಾತ್ರ ಹೇಳಿದೀರ, ನನಗೆ ಯಾಕೆ ಹೇಳಿಲ್ಲ? ಹಾಗಲ್ಲಮ್ಮ, ಅದು ಹೇಳೋಂಥ ಸಂದರ್ಭ ಬರಲಿಲ್ಲ, ಅದಕ್ಕೆ ಹೇಳಲಿಲ್ಲ ಅಷ್ಟೇ. ಹೋಗ್ಲಿ ಬಿಡಿ, ಅದಕ್ಕೆ ಯಾಕೆ ಭಾವನ ಡ್ರೈವರ್ ಆಗಿ ಕಳಿಸ್ಬೇಕಿತ್ತು? ಯಾಕೆ ಅರಸನಕೋಟೆಯಲ್ಲಿ ಬೇರೆ ಯಾವ ಡ್ರೈವರ್ಗಳು ಇರ್ಲಿಲ್ವಾ? ಇದ್ರು ಆದ್ರೆ ಎಲ್ಲರಿಗೂ ಬೇರೆ ಬೇರೆ ಕೆಲಸ ವಹಿಸ್ಬಿಟ್ಟಿದ್ದಾರೆ. ಅದಕ್ಕೆ ಅಲ್ಲದೆ ದೊಡ್ಡ ಯಜಮಾನ್ರೆ ನಾನೇ ಹೋಗ್ತೀನಿ ಅಂದ್ರು, ಸರಿ ಅಂತ ಒಪ್ಕೊಂಡಿದ್ದು ಅಷ್ಟೇ. ಅವ್ರು ಹೋಗ್ತೀನಿ ಅಂದ ತಕ್ಷಣ ನೀವ್ ಹೇಗ್ ಕಳ್ಸಿದ್ರಿ ಅಪ್ಪ? ಮಾವನ ಅವರನ್ನ ಹೇಗ್ ಕಳ್ಸೋದಕ್ಕೆ ಒಪ್ಕೊಂಡ್ರು? ಈ ಹೆಣ್ಮಕ್ಳಿಗೆ ಇರೋ ವಿಷಯ ಹೇಳ್ಬಿಡ್ಲ? ಬರಬೇಡ, ಯಾರು ದೊಡ್ಡ ಯಜಮಾನ್ರಿಗೆ ಹೇಳ್ಬಿಟ್ರೆ ನಮ್ಮ ಪ್ಲಾನ್ ಎಲ್ಲ ಎಕ್ಕುಟ್ಟೋಗ್ಬಿಡುತ್ತೆ. ಏನು ಹೇಳಲ್ಲ. ಅಲ್ಲ, ನೀವಾದ್ರೂ ಹೇಗ್ ಒಪ್ಕೊಂಡ್ರಿ ಅಕ್ಕ? ತಾಯಿ ಮುಖನ ಯಜಮಾನ್ರು ಬೆಳಗ್ಗೆಯಿಂದ ಸಂಜೆವರೆಗೂ ನೋಡ್ತಿರ್ಬೋದಲ್ವಾ, ಅದಕ್ಕೆ ಒಪ್ಕೊಂಡೆ. ನಾನು ಆಂಗಲಲ್ಲಿ ಯೋಚನೆ ಮಾಡಲಿಲ್ಲ. ನೀವೆಷ್ಟು ಒಳ್ಳೆಯವರಕ್ಕ. ಸ್ಟೇಟಸ್ಗಿಂತ ಸಂಬಂಧಕ್ಕೆ ಬೆಲೆ ಕೊಡ್ಬೇಕು ಅನ್ನೋದನ್ನ ನಿಮ್ಮನ್ನ ನೋಡಿ ಕಲಿಬೇಕು. ಅಯ್ಯೋ, ನೋವು ತುಂಬಾ ಆಗ್ತಿದ್ಯಾ? ಇಲ್ಲಮ್ಮ, ಕಮ್ಮಿ ಆಗಿದೆ. ಅಯ್ಯೋ, ಹೇಳದ್ನೆ ಮರ್ತ್ಬಿಟ್ಟೆ. ಪ್ರೀತು ನಾಳೆ ದುಬೈಯಿಂದ ಬರ್ತಾ ಇದ್ದಾನೆ. ಹಾಗಾದ್ರೆ ನಾಳೆಯಿಂದ ನಿನಗೆ ಇಲ್ಲಿಗೆ ಬರೋದಕ್ಕೆ ಪುರ್ಸತ್ತೆ ಸಿಗಲ್ಲ ಅನ್ಸುತ್ತೆ.
ಗಂಡನ್ಗೋಸ್ಕರ ತವ್ರ ಮನೆನೇ ಮರೆಯುವಂತ ಹುಡುಗಿ ಅಲ್ಲ ಈ ಜನನಿ. ನಾಳೆಯಿಂದ ಇನ್ನೂ ಜಾಸ್ತಿ ಸರಿ ಬರ್ತೀನಿ, ನನ್ನ ಗಂಡನ ಜೊತೆನೆ ಬರ್ತೀನಿ. ಅರ್ಚನೆ ಮಾಡಿಸ್ಬೇಕಾಗಿತ್ತು. ಯಾರ ಹೆಸರಲ್ಲಿ? ಅರಸನಕೋಟೆ ಪ್ರೀತಮ್ ಮತ್ತು ಜನನಿ ಹೆಸರಲ್ಲಿ. ನನ್ನ 2ನೇ ಮಗ ಪ್ರೀತಮ್ ಅವನಿಗೆ ಕೊಟ್ಟಂಥ ದೊಡ್ಡ ಜವಾಬ್ದಾರಿನ ತುಂಬ ಯಶಸ್ವಿಯಾಗಿ ನಿರ್ವಹಿಸಿದ್ದಾನೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಅವನು ಗೆದ್ದಿದ್ದಾನೆ. ಅವನ ತಾಯಿಯಾಗಿ ನಾನು ಗೆದ್ದ ಹಾಗೆ ಪ್ರೀತಮ್ಗೆ ಒಳ್ಳೆಯದಾಗಲಿ, ಅವನ ಹೆಂಡತಿ ಜನನಿಯ ಹೊಟ್ಟೆಯಲ್ಲಿರೋ ಮಗುವಿಗೆ ಆರೋಗ್ಯ ಆಯುಷ್ಯ ಎಲ್ಲ ಸಿಗಲಿ, ಕ್ಷೇಮವಾಗಿರಲಿ, ಸುರಕ್ಷಿತವಾಗಿರಲಿ ಅಂತ ಪೂಜೆ ಮಾಡಿ. ನೀವು ಹಿರಿಮಗ ಅಲ್ವಾ? ನೀವೇನು ಈ ಡ್ರೆಸ್ಸಲ್ಲಿ? ನಾನೀಗ ಡ್ರೈವರ್. ಓಂ ಧ್ರುವಂದೇ ರಾಜ ವರುಣೋ. ಈಗ ದೂರ ದೂರ ಇರೋ ಅಮ್ಮ ಮಗ ಆದಷ್ಟು ಬೇಗ ಒಂದಾಗಲಿ ಅಂತ ಆಶೀರ್ವಾದ ಮಾಡಪ್ಪ. ಅದಕ್ಕೋಸ್ಕರನೇ ಅವರಿಬ್ಬರನ್ನ ನಿನ್ನ ಸನ್ನಿಧಿಗೆ ಕರ್ಕೊಂಡು ಬಂದಿದ್ದೀನಿ. ಸದಾ ನಿನ್ನ ಆಶೀರ್ವಾದ ಅವರಿಬ್ಬರ ಮೇಲಿರಲಿ.